ನಾನು ಬಡ ಮಕ್ಕಳಿಗೆ ನಮ್ಮಂತ ಇದ್ದ ಅನೇಕ ಮಕ್ಕಳಿದ್ದಾರೆ. ನಾನು ನಿನ್ನೆ ಒಂದು ಹೆಂಗಸು ಮುಸ್ಲಿಂ ಲೇಡಿ ಅವರ ಒಂದು ಎಕ್ಸಾಂಪಲ್ ನನಗೆ ಹೇಳಲಿಕ್ಕೆ ಬೇಕು. ಯಾಕೆಂದ್ರೆ ಆ ಹೆಂಗಸು ಫಿಫ್ತ್ ಅಲ್ಲಿ ಇರುವಾಗ ಅವರ ಮುಸ್ಲಿಮಲ್ಲಿ ಹೆಂಗಸರಿಗೆ ಶಾಲೆಯಲ್ಲಿ ಕಲಿಸುವುದಿಲ್ಲ ಅಲ್ಲ, ಅವರಿಗೆ ಕಳಿಸ್ಲಿಲ್ಲ. ಅವರು ಕೊಪ್ಪದವರು, ನಮ್ಮದೇ ಸ್ಟೂಡೆಂಟ್ ಅವರು ಹೇಳಿದ್ರು, ನನಗೆ ಮನೆಯಲ್ಲಿ ಯಾರು ನನಗೆ ಶಾಲೆ ಕಳಿಸಿಗೆ ಕೇಳಲಿಲ್ಲ, ನಾವು ಮನೆಯಲ್ಲಿ 40 ಮಂದಿ ಇದ್ದೇವೆ, ಜಾಯಿಂಟ್ ಫ್ಯಾಮಿಲಿ, ನನಗೆ ಹೋಗುವುದು ಬೇಡ ಅಂತ ಹೇಳಿದ್ರು. ಆದ್ರೆ ಆ ಶಾಲೆಯ ಟೀಚರ್ ಬಂದು ನನಗೆ ಫೋರ್ಸ್ ಮಾಡಿ ಅಮ್ಮನವ್ರಿಗೆ ಕನ್ವಿನ್ಸ್ ಮಾಡಿ ಬಂದೆ. ಪುನಃ ನನಗೆ 7ನೇ ಆದ ನಂತರ ಪುನಃ ಅವರು ಸ್ಟಾಪ್ ಮಾಡಿದ್ರು. ಆದ್ರೆ ಎಲ್ಲರ ದಯೆಯಿಂದ, ಅಂದ್ರೆ ನಮ್ಮ ಟೀಚರ್ಸ್ ಗಳ ದಯೆಯಿಂದ ನಮಗೆ ಪುನಃ ಶಾಲೆಗೆ ಬರ್ಲಿಕ್ಕೆ ಅವರು ಒತ್ತಾಯ ಮಾಡಿ ನಾನು ಶಾಲೆಗೆ ಬಂದೆ. ಆದರೆ ದಾಟ್ ಲೇಡಿ ಟುಡೇ ಶಿ ಈಸ್ ಎ ಆಂಬುಲೆನ್ಸ್ ಡ್ರೈವರ್, ಮುಸ್ಲಿಂ ಲೇಡಿ ಆಂಬುಲೆನ್ಸ್ ಡ್ರೈವರ್, ಜಿಲ್ಲಾ ಪಂಚಾಯತಿಯ ಸದಸ್ಯೆ. ಹಾಗೂ ಅವರು ಕೋವಿಡ್ ಟೈಮ್ ಅಲ್ಲಿ 123 ಶವಗಳನ್ನ ಮಣ್ಣು ಮಾಡಿದ್ದಾರೆ. ಆ ಟೈಮಲ್ಲಿ ಯಾರು ಹೊರಗೆ ಹೋಗ್ತಿರ್ಲಿಲ್ಲ. ಮತ್ತೆ ಈಗಲೂ ಕೂಡ ಅನೇಕ ಸಮಾಜ ಸೇವೆಗಳನ್ನು ಮಾಡಿ ಅವರಿಗೆ ತುಂಬಾ ಬಿರುದುಗಳನ್ನು ಅವರು ತೆಗೆದುಕೊಂಡಿದ್ದಾರೆ. ಹಾಗೆ ಮಕ್ಕಳೇ, ನಾನು ಹೇಳುವುದೇನೆಂದರೆ, ನಮ್ಮ ಜೀವನ, ನಮ್ಮ ಇಲ್ಲಿ ಇರುವುದು ನಿಮ್ಮದು ಆರ್ಫನೇಜ್ ಅಲ್ಲ, ಇದು ನಿಮ್ಮ ಮನೆ. ಇಟ್ಸ್ ಎ ಹೋಮ್ ಆಫ್ ಲವ್. ಈ ಮನೆಯಲ್ಲಿ ನೀವು ವ್ಯಾಲ್ಯೂಗಳನ್ನು ಕಲಿಯಿರಿ, ಒಳ್ಳೆ ಶಿಸ್ತನ್ನು ಪಾಲಿಸಿರಿ, ಹಾಗೂ ದೊಡ್ಡದಾಗಿ ನಮಗೆ ಎಂತ ದೊರಕಿದೆ ಅದನ್ನು ನಾವು ಸಮಾಜಕ್ಕೆ ಕೊಡೋಣ ಎಂದು ಹೇಳಬೇಕೆಂದು ಹೇಳಿ ನಾನು ಕಳಕಳಿಯಿಂದ ಕೇಳ್ತೇನೆ.